ಅದು ಹಾಕಿದ್ದೀನಿ ಈಗ 2-3 ತಿಂಗಳದ ಈಗ ಹಾಕಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸ್ತೀನಿ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಸೊ ಈ ಒಂದು ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಯಾವ ಒಂದು ದಿನಾಂಕಕ್ಕೆ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಅಂತ ತಿಳಿಸಿದ್ದಾರೆ. ಅವರು ಹೇಳಿರ್ತಕ್ಕಂಥ ವಿಡಿಯೋವನ್ನು ಸಹ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಸೊ ಅಷ್ಟೇ ಅಲ್ದಿರ ಸರ್ಕಾರದಿಂದ ಬರುವಂತಹ ಹಲವಾರು ಮಾಹಿತಿಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬಾ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ. ಅದು ಏನಕ್ಕಪ್ಪ ಅಂತ ಅಂದ್ರೆ ಆ ಒಂದು ಹಣದಿಂದ ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು, ಅದೇ ರೀತಿ ಮನೆಯಲ್ಲಿ ಹಿರಿಯರಿದ್ರೆ ಅವ್ರಿಗೆ ಒಂದು ಟ್ಯಾಬ್ಲೆಟ್ಗಾಗಿರ್ಬೋದು ಅಥವಾ ಆಸ್ಪತ್ರೆಯಲ್ಲಿ ತೋರಿಸೋದಕ್ಕೆ ಆ ಒಂದು ಹಣವನ್ನು ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಮನೆ ಸಂಸಾರಕ್ಕಾಗಿರ್ಬೋದು, ಏನೋ ಒಂದಕ್ಕೆ ಕಷ್ಟಕ್ಕೆ ಅಂತ ನಮ್ಮಂಥ ಬಡವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದು ಆಸರೆ ಆಗಿದೆ. ಸೊ ಯಾವ ದಿನಾಂಕಕ್ಕೆ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಬರುತ್ತಪ್ಪ ಅಂತ ಅಂದ್ರೆ ಈಗಾಗಲೇ 5,000 ಕೋಟಿ ಹಣವನ್ನು ಆರ್ಥಿಕ ಇಲಾಖೆಯಿಂದ ಬ್ಯಾಂಕ್ಗೆ DPT ಮೂಲಕ ಪುಷ್ ಮಾಡಲಾಗಿದೆ. ಇನ್ನು ಬ್ಯಾಂಕ್ ಮುಖಾಂತರ ನಮ್ಮ ಒಂದು ಖಾತೆಗೆ ಜಮಾ ಆಗೋದು ಮಾತ್ರ ಬಾಕಿ ಇದೆ ಸ್ನೇಹಿತರೆ. ತುಂಬಾ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕೋದು ಅಷ್ಟು ಸುಲಭವಾದ ಮಾತಲ್ಲ. ಒಂದು ಮನೆ ಅಥವಾ ಒಂದು ಸಂಸಾರವನ್ನು ನಿಭಾಯಿಸೋದೇ ಕಷ್ಟವಾಗಿರುತ್ತೆ. 1,27,00,000 ಮಹಿಳೆಯರಿಗೆ ಹಣವನ್ನು ವರ್ಗಾವಣೆ ಮಾಡೋದು ಅಂದ್ರೆ ಅದು ಸುಲಭವಾದ ಮಾತಲ್ಲ. ಕೆಲವು ಸಂದರ್ಭದಲ್ಲಿ ಅದು ನಿಧಾನ ಆಗಬಹುದು. ಸೊ ಯಾವಾಗಪ್ಪ ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿನ ಹಣ ಬರುತ್ತಪ್ಪ ಅಂತ ಅಂದ್ರೆ ಅಕ್ಟೋಬರ್ 7ರಂದು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಜಮಾ ಆಗುತ್ತೆ. ಅದೇ ರೀತಿಯಾಗಿ ಅಕ್ಟೋಬರ್ 9ರಂದು ಗೃಹಲಕ್ಷ್ಮಿ ಯೋಜನೆಯ 13ನೇ ಕಂತಿನ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಸೊ ಇವೆರಡು ಯಾವ ತಿಂಗಳ ಹಣ ಅಪ್ಪ ಅಂತ ಅಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಆಗಿರುತ್ತೆ. ಇನ್ನು ಸೆಪ್ಟೆಂಬರ್ ತಿಂಗಳ ಹಣ ಒಂದು ಬಾಕಿ ಇರುತ್ತೆ. ಸೊ ಅದು ಸಹ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಖಾತೆಗೆ ಜಮಾ ಮಾಡ್ತಾರೆ. ಒಂದು ತಿಂಗಳ ಹಣವನ್ನು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ಬೇಕಾದ್ರೆ 2.5 ಕೋಟಿ ಹಣ ಅದಕ್ಕೆ ಅಂತಾನೆ ಮೀಸಲಿಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇದೇ ತಿಂಗಳು ಅಕ್ಟೋಬರ್ 7ರಂದು ಗೃಹಲಕ್ಷ್ಮಿ ಯೋಜನೆ 12ನೇ ಕಂತಿನ ಹಣ ಜಮಾ ಆಗುತ್ತೆ. ಅದೇ ರೀತಿಯಾಗಿ ಅಕ್ಟೋಬರ್ 9ರಂದು ಗೃಹಲಕ್ಷ್ಮಿ ಯೋಜನೆ 13ನೇ ಕಂತಿನ ಹಣ ನಿಮ್ಮ ಒಂದು ಖಾತೆಗೆ ಬರುತ್ತೆ ಸ್ನೇಹಿತರೆ. ಸೊ ನಿಮಗೆ ಅನುಮಾನ ಇದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದಾರೆ ಅಂತ ನೀವೇ ಕೇಳಿ ಸ್ನೇಹಿತರೆ. ಅದು ಹಾಕಿದ್ದೀನಿ ಈಗ 2-3 ತಿಂಗಳದ ಈಗ ಹಾಕಿದ್ದೀನಿ. ಈ ಯೋಜನೆಯಿಂದ ನಿಮ್ಗೆ ಏನು ಅನುಕೂಲ ಆಗಿದೆ? ಅನುಕೂಲ ಆಗೈತೆ ಬಿಡ್ರಿ, ಭಾಳ ಆಗೈತೆ ಅನುಕೂಲ. ಪಕ್ಕ 3 ತಿಂಗಳ ಹತ್ರ ಹಾಕಿಲ್ಲ, 3 ತಿಂಗಳು ಹಾಕಿಲ್ರಿ. ಆದ್ರೆ ಈಗ ಜುಲೈ ಮತ್ತೆ ಆಗಸ್ಟ್ ನಮ್ದು 7 ಮತ್ತೆ 9ನೇ ತಾರೀಕಿಗೆ ತಮ್ಗೆ ಬರುತ್ತೆ. ಎಷ್ಟು ಕಂತು ಬಂದಂಗೆ ಆಯ್ತು? 11 ಕಂತು ಬಂದವ್ರು. 11 ಈಗ 2 ಹಾಕಿದ್ದೀನಿ ಅಂದ್ರೆ ಇನ್ನು 13 ಅದ. ನಿಮಗೂ ಬರುತ್ತೆ ರೀ? ನಿಮಗೆ ನಮ್ಗೆ ಅಷ್ಟೇ ಬಂದಿಲ್ಲ. ಈಗ 4,000 ಬರುತ್ತೆ. ನೋಡಿದ್ರಲ್ವಾ ಸ್ನೇಹಿತರೆ, ಇದು ದಸರಾ ಹಬ್ಬಕ್ಕೆ ನಮಗೆ ಕೊಡುವಂತ ಭರ್ಜರಿ ಗಿಫ್ಟ್ ಅಂತಾನೆ ನಾವು ಅನ್ಕೋಬಹುದು. ಇದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಬೈ, ಟೇಕ್ ಕೇರ್ ಫ್ರೆಂಡ್ಸ್.